ಒಬ್ಬ ವ್ಯಕ್ತಿ ಚಿಟ್ಟೆಯ ಮೊಟ್ಟೆಯನ್ನು ಕಂಡು ಚಿಟ್ಟೆ ಹೊರಬರುವುದನ್ನು ನೋಡಲು ಮನೆಗೆ ತಂದನು. ಒಂದು ದಿನ ಒಂದು ಸಣ್ಣ ರಂಧ್ರದಿಂದ ಆಚೆ ಬರುವುದನ್ನು ಹುಡುಗ ನೋಡಿದನು ಮತ್ತು ಚಿಟ್ಟೆ ತನ್ನ ದೇಹವನ್ನು ಚಿಕ್ಕ ರಂಧ್ರದ ಮೂಲಕ ಆಚೆ ಬರಲು ಒಡ್ಡಾಡುತ್ತಿರುವುದನ್ನು ಮನುಷ್ಯನು ಹಲವಾರು ಗಂಟೆಗಳ ಕಾಲ ಕುಳಿತು ನೋಡಿದನು. ನಂತರ ಅದು ಆಚೆ ಬರುವುದನ್ನು ನಿಲ್ಲಿಸುವಂತೆ ಕಾಣಿಸುತ್ತಿತ್ತು. ಇದನ್ನು ನೋಡಿದ ಹುಡುಗ ಅದಕ್ಕೆ ಸಹಾಯ ಮಾಡಲು ಉಳಿದ ಭಾಗವನ್ನು ಕತ್ತರಿಗಳಿಂದ ಕತ್ತರಿಸುವ ಮೂಲಕ ಚಿಟ್ಟೆಗೆ ಸಹಾಯ ಮಾಡಲು ನಿರ್ಧರಿಸಿದನು. ಚಿಟ್ಟೆ ಸುಲಭವಾಗಿ ಹೊರಹೊಮ್ಮಿತು, ಆದರೆ ಅದರ ದೇಹವು ಊದಿಕೊಂಡಿತ್ತು ಮತ್ತು ಅದರ ರೆಕ್ಕೆಗಳು ಚಿಕ್ಕದಾಗಿದ್ದವು ಮತ್ತು ಸುಕ್ಕುಗಟ್ಟಿದ್ದವು. ಚಿಕ್ಕ ರಂಧ್ರದ ಮೂಲಕ ಹೋಗಲು ಚಿಟ್ಟೆಯ ಹೋರಾಟವು ತನ್ನ ದೇಹದಿಂದ ದ್ರವವನ್ನು ತನ್ನ ರೆಕ್ಕೆಗಳಿಗೆ ಬಲವಂತವಾಗಿ ಹಾರಲು ಸಿದ್ಧವಾಗುವಂತೆ ಮಾಡುವ ಪ್ರಕೃತಿಯ ಒಂದು ಭಾಗವಾಗಿದೆ ಎಂದು ಮನುಷ್ಯನಿಗೆ ತಿಳಿದಿರಲಿಲ್ಲ. ಹೋರಾಟವಿಲ್ಲದೆ ಚಿಟ್ಟೆ ದುರ್ಬಲವಾಗಿತ್ತು ಮತ್ತು ಎಂದಿಗೂ ಹಾರಲು ಸಾಧ್ಯವಾಗಲಿಲ್ಲ. ಹೋರಾಟಗಳು ಬೆಳವಣಿಗೆಯ ಅಗತ್ಯ ಭಾಗವಾಗಿದೆ. ನಾವು ಸವಾಲುಗಳನ್ನು ಎದುರಿಸಿದಾಗ ಅವರು ನಮಗೆ ಶಕ್ತಿ, ಸ್ಥಿತಿಸ್ಥಾಪಕತ್ವ ಮತ್ತು ಬುದ್ಧಿವಂತಿಕೆಯನ್ನು ನಿರ್ಮಿಸಲು ಸಹಾಯ ಮಾಡುತ್ತಾರೆ, ಮುಂದಿನ ಅವಕಾಶಗಳಿಗಾಗಿ ನಮ್ಮನ್ನು ಸಿದ್ಧಪಡಿಸುತ್ತಾರೆ. ಹಾಗಾಗಿ ಕಷ್ಟಗಳು ಬಂದಾಗ ನೀವೇ ಎದುರಿಸಿ ಮುಂದಿನ ಸವಾಲುಗಳಿಗೆ ಸಿದ್ಧರಾಗಿ.